ಬಂಡೆ ಸರ್ಕಾರದಲ್ಲಿ ಕೇವಲ 3 ದಿನಕ್ಕೆ ಸಚಿವರ ರಾಜೀನಾಮೆಯ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ. ಬಂಡೆ ಸರ್ಕಾರಕ್ಕೆ ಸಚಿವರ ರಾಜೀನಾಮೆಯ ಸಂಕಷ್ಟ ಎದುರಾಗಿರೋದು ಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಸಚಿವ ರಾಮಲಿಂಗಾರೆಡ್ಡಿ ರಾತ್ರಿ 1-to-1 ಸಭೆ ಆಗಿದೆ, ಬಟ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಮುನಿಸು ಶಮನಕ್ಕೆ ಹರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟಿ ಹಿಡಿದು ಕುಳಿತುಕೊಂಡಿದ್ದಾರೆ. ಗುರುವಾರ ಖಾತೆ ಹಂಚಿಕೆ ಆಯಿತು. ಅವತ್ತಿನ ಸಂಜೆ ಹೊತ್ತಿನಿಂದಲೇ ರಾಮಲಿಂಗಾರೆಡ್ಡಿ ಅವರಿಗೆ ಏನೋ ಅಸಮಾಧಾನ. ಈ ಖಾತೆ ಕೊಟ್ಟಿರೋದು ನನಗಿಷ್ಟ ಇಲ್ಲ. ನನಗೆ ಈ ಹಿಂದೆ ಡಿಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಸುರೇಶ್ ಅವರು ಬಂದಿದ್ರು, ಅದಾದ ನಂತರದಲ್ಲಿ ಮಾತು ಕೊಟ್ಟಿದ್ರು, ಮಾತನ್ನ ನಡ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡು ಹೊರಟೋಗಿದ್ರು. ಸಂಜೆ ಬಂದ್ರು. ಅದಕ್ಕಿಂತ ಮುಂಚೆ ನಿನ್ನೆ ರಾಜ್ಯಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು ರಾಜ್ಯಕ್ಕೆ. ಅದಾದ ನಂತರದಲ್ಲಿ ಹೀಗೀಗಾಗಿದ್ಯಪ್ಪ ಅನ್ನೋದಾಗಿ ಎಲ್ಲ ಮನವರಿಕೆ ಮಾಡಿಕೊಟ್ರು ಸುರ್ಜೇವಾಲಾ ಅವರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಳ್ಬೇಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವೊಲಿಕೆಯ ಪ್ರಯತ್ನಗಳು ಮಾಡಿದ್ರು ಅನ್ನುವಂತಹ ಸುದ್ದಿ. ಬಟ್ ಯಾವುದಕ್ಕೂ ಒಪ್ಪುವಂತೆ ಕಾಣಿಸ್ತಾ ಇಲ್ಲ. ಮುಂದುವರೆದು ಈಗ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಗರಾಭಿವೃದ್ಧಿ ಖಾತೆ ಕೊಟ್ಟರು ನನಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ ಜೊತೆ ಮೀಟಿಂಗ್ ಆಗಿದೆ. ರಾಮಲಿಂಗಾರೆಡ್ಡಿ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸಿರೋದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ಮಾಡಿದ್ದಾರೆ ಸಿಎಂ ಡಿಕೆಶಿ. ಬಟ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಕಚೇರಿಯಿಂದಲೇ ರಾಜೀನಾಮೆ ಕೊಟ್ಟಿರೋದನ್ನ ಗಮನಿಸಬೇಕಾಗತ್ತೆ. ಏನಂತ ಹೇಳಿದ್ರು ನಿನ್ನೆ ನನ್ನ ಅಂದ್ರೆ ಅವರ ನಿರ್ಧಾರ ಅಚಲ. ಯಾರನ್ನು ನಾನು ಭೇಟಿ ಮಾಡೋದಿಲ್ಲ, ನಾನು ರಾಜೀನಾಮೆಯನ್ನ ನೀಡೇ ತೀರ್ತೀನಿ. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡ್ತೀನಿ ಅಂತ ಹೀಗೆ ಹೇಳಿದ್ರು. ನಾನ್ ತಗೊಳ್ಳಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಿಮಾನ ಮರ್ಯಾದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಹಾಗಾಗಿ ನನಗೆ ಯಾವುದೇ ಒಪ್ಪಿಗೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ನಾವೀಗ ಸಚಿವರ ಏನಾದರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಸಿಎಂ ಮುಂದೆ ಕೊಡ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ರಾಜೀನಾಮೆಯನ್ನು ಕೊಡಬೇಕು. ಆದರೆ ಅವರು ಸಿಎಂ ಹತ್ರ ಹೋಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ರು. ಅಥವಾ ಈಗ ಸಿಎಂ ಹತ್ರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಅವ್ರ ಹತ್ರನೂ ಕೊಡದೆ ಅವರು ಕೊಟ್ಟಂತ ಕ್ಲಾರಿಫಿಕೇಶನ್ ಮಾಜಿ ಕಾರ್ಯದರ್ಶಿ ಅಥವಾ ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಸೇರಿದಂತೆ ಯಾರೊಬ್ಬರ ಬಳಿ ನಾನು ಕಳಿಸ್ಕೊಡ್ತೀನಿ, ಹೀಗಾಗಿ ರಾಜೀನಾಮೆ ಇಲ್ಲಿಂದಲೇ ಘೋಷಿಸ್ತೀನಿ ಅನ್ನೋದಾಗಿ ಕೂಡ ಸ್ಪಷ್ಟಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಅದಾದ ನಂತರದಲ್ಲಿ ಸಭೆಯಾಗುತ್ತೆ, ಹೈ ವೋಲ್ಟೇಜ್ ಸಭೆ. ಇದರಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರಾಜೀನಾಮೆಯನ್ನ ಹಿಂಪಡ್ಕೊಳ್ಳೋದು ಅಥವಾ ರಾಜೀನಾಮೆಯನ್ನ ತಿರಸ್ಕಾರ ಮಾಡೋದ್ರ ಮೂಲಕ ಇರುವಂತ ಖಾತೆಯನ್ನ ನಿಭಾಯಿಸಿ ಅನ್ನುವಂತ ಕಿವಿ ಮಾತನ್ನ ಹೇಳಬಹುದು. ಆದ್ರೆ ಹಿರಿಯ ನಾಯಕರು, ಪ್ರಭಾವಿ ನಾಯಕರು ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಅನ್ನೇ ಬಿಟ್ಟು ಹೋಗ್ತೀನಿ ನಾನು ಅಂತಲ್ಲ, ಶಾಸಕರಾಗಿ ನಾನು ಮುಂದುವರಿತೀನಿ. ಯಾಕಂದ್ರೆ ಈಗ BTM ಲೇಔಟ್ನಲ್ಲಿ ಸುಮಾರು 7 ಬಾರಿ ಶಾಸಕರಾಗಿದ್ದಾರೆ, 8 ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಬಹಳಷ್ಟು ಕಡೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಕಾರ್ಯಗಳಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಭಾಗಿಯಾಗ್ತಾರೆ. ಗೊತ್ತಿದೆ ಅವರ ವರ್ಚಸ್ಸೇನು ಅಂತ. ಈ ಸಮಯದಲ್ಲಿ ಏನಾದರೂ ಅವರನ್ನ ಕೈ ಬಿಟ್ರೆ ಮುಂಬರುವಂತ ಎಲೆಕ್ಷನ್ಗೆ ಭಾರಿ ಪೆಟ್ಟಾಗತ್ತೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಸ್ ಅನ್ನ ಗಮನಿಸಿದೀವಿ. ಏನಾದರೂ ಅವರ ಸಂಪುಟದಲ್ಲಿ ಕೈ ಬಿಟ್ಟು ಬಿಟ್ರೆ ಇನ್ನಷ್ಟು ಸಮಸ್ಯೆ ಆಗತ್ತೆ. ಅಥವಾ ಜಲಸಂಪನ್ಮೂಲ ಖಾತೆಯನ್ನ ಬೇರೆ ಸಚಿವರಿಗೆ ಕೊಟ್ರೆ ಒಪ್ಕೊಳ್ತಾರಾ, ಅಥವಾ ಬೇರೆ ಸಚಿವರು ಕೂಡ ಕೊಟ್ಟಂತ ಖಾತೆ ನಮಗಿಷ್ಟ ಇಲ್ಲ, ನಮಗೆ ಬೇರೆ ಖಾತೆಯನ್ನ ಕೊಡಿ ಅಂತ ಡಿಮ್ಯಾಂಡ್ ಕೂಡ ಮಾಡಬಹುದು ಅನ್ನೋದಾಗಿ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ನಿನ್ನೆಯೂ ಕೂಡ ಒಂದು ಸುತ್ತಿನ ಸಭೆ ಆಗಿದೆ, ಈಗ ಮತ್ತೊಂದು ಸುತ್ತಿನ ಸಭೆ ಆಗಬೇಕಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮಲ್ಲೇನು ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ ಅನ್ನೋದಾಗಿ ಮೊದಲು ಹೇಳಿದ್ರು. ಅದಾದ ನಂತರದಲ್ಲಿ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಬಹಿರಂಗವಾದ ಚರ್ಚೆಗೆ ಕಾರಣವಾಯಿತೋ ಎಲ್ಲವೂ ನಾವು ಸರಿ ಮಾಡ್ಕೊಳ್ತೀವಿ, ನಾನು ಮತ್ತೆ ರಾಮಲಿಂಗಾರೆಡ್ಡಿ ಫ್ರೆಂಡ್ಸ್ಗಳು, ಜೊತೆಗೆ ಪಕ್ಷ ನಮಗೆ ಫ್ಯಾಮಿಲಿ ಇದ್ದ ಹಾಗೆ, ಏನೇ ಇದ್ರೂ ಕೂಡ ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಮತ್ತೊಂದು ಸುತ್ತಿನ ಸಭೆ ಆಗತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ನೆನ್ನೆ ಅದೇ ಹೇಳಿದ್ರು, ರಾಜೀನಾಮೆಯನ್ನ ಸ್ವೀಕರಿಸಿ ಅಥವಾ ಮತ್ತೊಂದು ಖಾತೆ ಕೊಡ್ತೀವಿ ಅಂತ ಕುಳಿತುಕೊಂಡ್ರೆ ಬೇರೆಯವರು ಕೂಡ ಖಾತೆಯನ್ನ ಚೇಂಜ್ ಮಾಡಿ ಅಥವಾ ನಾವು ರಾಜೀನಾಮೆ ಕೊಡ್ತೀವಿ ಅಂತ ನಿಂತ್ಕೋಬಿಟ್ರೆ ಒಂದು ರೀತಿ ಏನು ಇರಿಸಿ ಮುರಿಸು ಆಗಬಹುದು. ಜೊತೆಗೆ ರಾಜಕೀಯವಾಗೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳಬಹುದು. ಈಗಾಗಲೇ ಪ್ರತಿಪಕ್ಷಗಳಿಗೂ ಕೂಡ ಟೀಕೆಗೆ ಗುರಿ ಆಗಬಹುದು ಅಂತ ರಾಮಲಿಂಗಾರೆಡ್ಡಿ ಸಮಸ್ಯೆಯನ್ನ ಸುರ್ಜೇವಾಲಾ ಆಲಿಸಿದ್ದಾರೆ.
ನನಗೆ ಕರೆ ಮಾಡಿ ಹೇಳಬಹುದಾಗಿತ್ತಲ್ವಾ ನಿಮ್ಮ ಸಮಸ್ಯೆ ಏನಿದೆ ಅಂತ ಮಾತನಾಡಿದ್ದಾರೆ. ಇದು ನನ್ನ ಆತ್ಮಗೌರವದ ಪ್ರಶ್ನೆ, ಹಾಗಾಗಿ ಮಾತನಾಡೋದಕ್ಕಾಗಲಿಲ್ಲ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಉಭಯ ನಾಯಕರ ಮಾತುಕತೆ ಆಗಿದೆ. ರಾಜೀನಾಮೆ ವಾಪಸ್ ಪಡೆಯೋದಕ್ಕೆ ಸುರ್ಜೇವಾಲಾ ಮನವಿ ಮಾಡಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ವರ್ಕೌಟ್ ಆಗುತ್ತಾ ನೋಡಬೇಕು. ಎಷ್ಟೋ ಜನರ ಕನಸು, ಶಾಸಕರ ಕನಸಿದು. ಇದ್ದಂತ ಸಚಿವರನ್ನ ಮುಂದುವರಿಕೆ ಮಾಡಬೇಕು ಅನ್ನುವಂತ ಲಾಭಿ ಪ್ರಯತ್ನ. ಇದರ ಮಧ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತನ್ನ ತಪ್ಪಿಸಿಕೊಂಡು ಬಿಟ್ರು. ಹಾಗಾಗಿ ಮರ್ಯಾದೆ ಪ್ರಶ್ನೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ. ಮನವೊಲಿಕೆಯ ಪ್ರಯತ್ನ ಯಾವುದಕ್ಕಾಗಿ ಆಲ್ರೆಡಿ ಹೇಳಿದ್ದಾಗಿದೆ. ನಾವು ಕೂಡ ಪ್ರಭಾವಿ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪೆಟ್ಟು ಬೀಳತ್ತೆ, ಪ್ರತಿಪಕ್ಷಗಳಿಗೂ ಕೂಡ ಅಸ್ತ್ರವಾಗತ್ತೆ. ಹಾಗಾಗಿ ಲೆಕ್ಕಾಚಾರ ಹಾಕ್ತಾ ಇರೋದು. ಜೊತೆಗೆ ಈಗ ನಗರಾಭಿವೃದ್ಧಿ ಇಲಾಖೆಯನ್ನ ಅಥವಾ ಖಾತೆಯನ್ನ ಕೊಟ್ಟರು ಕೂಡ ಕೃಷ್ಣ ಬೈರೇಗೌಡರನ್ನ ಹೇಗೆ ಸಮಾಧಾನ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿನ್ನೆಯೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಾಗ ಹೈಕಮಾಂಡ್ ಕೃಷ್ಣ ಬೈರೇಗೌಡರನ್ನ ಬಿಟ್ಟು ಕೊಡುವಂತ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಆಲ್ರೆಡಿ ಕೊಟ್ಟಿದ್ದಾಗಿದೆ, ಕಿತ್ಕೊಳ್ಳೋದು ಹೇಗೆ? ಒಂದ್ ಕೈಲಿ ಕೊಟ್ಟು ಇನ್ನೊಂದ್ ಕೈಲಿ ಕಿತ್ಕೊಳ್ಳೋದಕ್ಕೆ ಬರೋದಿಲ್ಲ. ಜೊತೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನವೊಲಿಕೆ ಆಗಬಹುದು. ಇಲ್ಲ, ನಾನು ಪಟ್ಟು ಬಿಟ್ಟು ಅಲ್ಲಾಡೋದಿಲ್ಲ, ಇಟ್ಟ ಹೆಜ್ಜೆಯನ್ನ ತೆಗೆಯೋದಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ನೋಡೋಣ. ಈಗಾಗಲೇ 20 ನಿಮಿಷಗಳ ಕಾಲ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ, ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ರಾಮಲಿಂಗಾರೆಡ್ಡಿ ಅವರ ವಿಚಾರ ಇದೆಯಲ್ಲ, ಒಂದು ರೀತಿ ಹಗ್ಗ ಜಗ್ಗಾಟ ಆಗಿದೆ. ನಾ ಕೊಡೆ ತಾ ಬಿಡೆ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಬಹುದಾ? ಎಷ್ಟು ಜನ ಹೈಕಮಾಂಡ್ ಈಗ ಅವರ ಪರಿವರ್ತನೆಗೆ ಪ್ರಯತ್ನ ಮಾಡ್ತಿದ್ದಾರೆ ಆನಂದ್? ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡೋದಕ್ಕೆ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಷ್ಟೇ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡಿದ್ರು. ಸುಮಾರು 40 ನಿಮಿಷಗಳ ಕಾಲ ಅವರನ್ನ ಮನವೊಲಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲೂ ಕೂಡ ತಮ್ಮ ಪಟ್ಟನ್ನ ಬಿಟ್ಟಿಲ್ಲ ಅನ್ನೊಂದು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮ ಆತ್ಮ ಗೌರವದ ಒಂದು ಅಸ್ತ್ರವನ್ನ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೂಡಿರ್ತಕ್ಕಂಥದ್ದು. ಈ ಹಿಂದೆ 2023ರಲ್ಲೇ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಖಾತೆ ಕೊಡದೆ ಬೇರೆ ಒಂದು ಖಾತೆ ಕೊಟ್ಟಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ತೀವ್ರ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಇದೇ ವಿಚಾರವನ್ನ ಆನಂದ್. ಹಾಗೆ ಬಿಯಾನ್ ಹೋಲ್ಡ್ ಈಗ DK ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ನೋಡ್ಕೊಂಡು ಬನ್ನಿ. ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು. ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಭರವಸೆ ಕೊಟ್ಟಿ ಸರ್ ನೀವು? ಸರ್ ನರೇಂದ್ರ ಮೋದಿ ಅವರು ಜನಪ್ರಿಯತೆ ಕಳ್ಕೊಂಡಿದ್ದು, ಹಾಗಾಗಿ ಅವ್ರನ್ನ ಕೆಳಗೆ ನಾಯಕತ್ವವನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಎಲ್ಲ ನೋಡಿ, ನರೇಂದ್ರ ಮೋದಿಯವರು ನನಗೆ ವಿಶ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ನಾನು ಹೋಗಿ ಗೌರವವಾಗಿ ಏನು ಭೇಟಿ ಮಾಡಬೇಕು ಅವ್ರಿಗೂ ಭೇಟಿ ಮಾಡ್ತೀನಿ. ಅವ್ರ ರಾಜಕಾರಣನೂ ಬೇಡ, ನಾವು ರಾಜಕಾರಣ ಮಾಡೋದು ಬೇಡ. ನಮ್ಗೆ ರಾಜಕಾರಣ ರಾಜ್ಯದ ಜನತೆಗೆ ಒಳ್ಳೇದಾಗಕ್ಕೆ ಏನು ಬೇಕು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದನ್ನ ವಾಟ್ಸಾಪ್ನ ಮೂಲಕ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಅಫಿಷಿಯಲಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು. ಜೊತೆಗೆ ರಾಜೀನಾಮೆಯನ್ನ ನಾನು ಅವ್ರ ಹತ್ರ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ರು. ಅಸಮಾಧಾನ ಇತ್ತು. ಆನಂದ್ ಮಾತನಾಡ್ತಾ ಇದ್ವಿ, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಪ್ರಯತ್ನ ಆಗ್ತಾ ಇದೆ. ಜಸ್ಟ್ ಇವಾಗ ತಾನೇ ಗಮನಿಸಿದ್ವಿ, DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ವಾಟ್ಸಾಪ್ನ ಮೂಲಕ ಕಳಿಸಿದ್ದಾರೆ ಅಂತ. ಅಂದ್ರೆ ಅಸಮಾಧಾನ ಅಷ್ಟು ದೊಡ್ಡ ಮಟ್ಟಿಗೆ ಆಗಿದೆಯಾ ಅಂತ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಸುರ್ಜೇವಾಲಾ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅನ್ನೋದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ 2.5 ವರ್ಷ ನಂತರ ಖಾತೆಯನ್ನ ಬಿಟ್ಕೊಡೋದಾಗಿ DK ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಭರವಸೆಯನ್ನ ಹುಸಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ, ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅನ್ನೊಂದು ಮಾತನ್ನ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಅದೇ ವಿಚಾರವನ್ನ
ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಸುರ್ಜೇವಾಲಾ ಅವರು ತಮಗೆ ಬೇರೆ ಖಾತೆ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ತೀವಿ, ಹೈಕಮಾಂಡ್ ಜೊತೆ ಮಾತನಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಂದಾಯ ಇಲಾಖೆ ಕೈ ತಪ್ಪಿರೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಅಸಮಾಧಾನ ಆಗಿದ್ರು. ಹಾಗಾಗಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟು ಸಮಾಧಾನ ಮಾಡತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಅವರಿಗೆ ಜಲಸಂಪನ್ಮೂಲ ಹೊರತಾಗಿ ಬೇರೆ ಯಾವುದೇ ಖಾತೆ ಕೊಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಬೇರೆ ಒಂದು ಖಾತೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಳ್ತಾರ ಇಲ್ವಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಸದ್ಯ ಸುರ್ಜೇವಾಲಾ ಅವರ ಜೊತೆ ನಡೆದಂತ ಒಂದು ಸಂಧಾನ ಸಭೆನೂ ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಬಹಳಷ್ಟು ಬೇಸರದಿಂದ ಖಾಸಗಿ ಹೋಟೆಲ್ನಿಂದ ಈಗ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರೇ ಕೃಷ್ಣ ಬೈರೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವರು ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಯಾವುದೇ ಮನವೊಲಿಕೆಗೆ ರಾಮಲಿಂಗಾರೆಡ್ಡಿ ಒಪ್ಪದೇ ಇದ್ರೆ ಅನಿವಾರ್ಯವಾಗಿ ಅವರ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸದ್ಯ ಈಗಾಗಲೇ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಫೈನಲ್ ಒಂದು ಸಂದೇಶ ಏನ್ ಬರುತ್ತೆ ಅದ್ರ ಮೇಲೆ ಈಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಭವಿಷ್ಯ ಇದೆ ಅಂತಾನೆ ಹೇಳ್ಬೋದು. ಡಯಾನಾ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.